ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಬಂದಿದ್ದೀವಿ. ಎಲ್ಲಿರೋದು? ಇದಿರೋದು ಬಂಜಾರಪಳ್ಳಿ ಅಂತ. ಇದು ಕೆಂಗೇರಿ ಹೋಬಳಿ ಹತ್ರ. ಜಸ್ಟ್ ನಿಮಗೆ ಲೊಕೇಶನ್ನು ಕಂಟೆಂಟಲ್ಲಿ ಪಿನ್ ಮಾಡಿರ್ತೀರಿ. ಬೇಕು ಇಂಟ್ರೆಸ್ಟೆಡ್ ಇದ್ದರೆ ಬಂದು ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ರಿ ಬರ್ಡ್ಸ್ ಫೌಂಡೇಶನ್ಗೆ ಹೋಗಬೇಕು ಅಂತ. ನಮಗಂತೂ ಟೈಮ್ ಸಾಲ್ತಾ ಇದ್ದಿರಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಆಗಿಕೊಂಡು. ಅದಕ್ಕಂತಲೇ ಇವತ್ತು ರಜೆ ಹಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಬಂದು ನೋಡುವ ಹೆಂಗಿದೆ ಅಂತ. ಸ್ಟೀವನ್ ಮೈಸೂರು ರೀಚ್ ಆಗ್ತೀವಿ. ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಓಕೆ. ರೋಡ್ ಫುಲ್ ಖಾಲಿ ಇತ್ತು, ಯಾರೂ ಇರಲಿಲ್ಲ. ಎಂಟ್ರೆನ್ಸಲ್ಲಿ ನಿಮಗೆ ಈ ಥರ ಹೋಗುವಾಗ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅನ್ನೋ ಬೋರ್ಡ್ ಕಾಣುತ್ತೆ. ಎಲ್ಲಮ್ಮ ಇದೇನಾ? ಓಕೆ. ಪಾರ್ಕಿಂಗ್ ಸ್ಪೇಸ್ ಇರುತ್ತೆ ಪಾರ್ಕಿಂಗ್ ಮಾಡೋದಕ್ಕೆ. ಆ್ಯಂಡ್ ದೆನ್ ಒಳಗೆ ಹೋದರೆ ನಿಮಗೆ ವೇಟಿಂಗ್ ಸ್ಪೇಸ್ ಕೂಡ ಇರುತ್ತೆ. ಬಿಕಾಸ್ ನಾವು ತೊಗೊಂಡಿರೋ ಸ್ಲಾಟ್ ಬಂದು 12:30 ಆಗಿರೋದ್ರಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ 1 ಡೇ ಸ್ಟೇ ಕೂಡ ಎಲ್ಲ ಅವೈಲಬಲ್ ಇದೆ. ನಿಮಗೆ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಈ ಥರ ಹ್ಯಾಂಡ್ ಬ್ಯಾಂಡ್ಸ್ ಕೊಡ್ತಾರೆ. ಅದನ್ನು ಟೈ ಮಾಡಿಕೊಂಡು ನೀವು ಒಳಗೆ ಹೋಗಬೇಕು. ಒಂದು ಅನಿಮಲ್ ಫಾರ್ಮ್, ಇವತ್ತು ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲ. ದೂರದಿಂದಲೇ ಫೋಟೋಸ್ ತಗೊಂಡು ಹೋಗೋದಾಗಲಿ, ಇಲ್ಲಿ ಅನಿಮಲ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದಾಗಲಿ, ಇನ್ಕ್ಲೋಸರ್ಸ್ ಒಳಗೆ ಹೋಗೋದಾಗಲಿ, ಅನಿಮಲ್ಸ್ನ ಪೆಟ್ ಮಾಡೋದು, ಫೀಡ್ ಮಾಡೋದನ್ನ ಮಾಡ್ತಾ ಇರ್ತೀರ. ಓಕೆ. ಸೊ ಒಂದು ಏನು ನೆನಪಲ್ಲಿ ಇಟ್ಕೋಬೇಕು ಅಂದರೆ ತಿಂತ ಇಂಟ್ರಾಕ್ಷನ್ ಮಾಡಬಾರ್ದು. ಯಾಕಂದರೆ ತಿಂತ ಇರ್ಬೇಕಾದ್ರೆ ನಮ್ಮ ಕೈಯಿಂದ ಊಟದ ಸ್ಮೆಲ್ ಬರೋದು ಸಹಜ ಅಲ್ವಾ. ಅದು ಊಟದ ಸ್ಮೆಲ್ ಮಾಡಿ ಅದೇನೋ ಟೇಸ್ಟಿ ಆಗಿದೆ ಅಂತ ಅನಿಮಲ್ಸ್ ಬಾಯಿ ಹಾಕೋದು ಆಗಬಾರ್ದು ಅಲ್ವಾ. ಸೊ ಆ್ಯಂಡ್ ನಿಮಗೆ ಗೈಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರು ನಮಗೆ ಪ್ರತಿ ಒಂದು ಪೆಟ್ ಬಗ್ಗೆನೂ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಸ್ಕೂಲಲ್ಲ, ಇವರು ತುಂಬಾ ಕ್ಲೋಸ್ ರಿಲೇಟಿವ್ಸ್. ಯಾರ್ಯಾರಿಗಂದರೆ ಇಲಿಗಳಿಗೆ, ಮೌಸ್ಗಳಿಗೆ, ಹನ್ಸಸ್ಗಳಿಗೆ ತುಂಬಾ ಪೆಟ್ಗೆ ನಾವು ಕೈ 2 ಸೇರಿಸಿ ಇಟ್ಕೊಂಡ್ರೆ ಪಾಮ್ ಮೇಲೆ ಅದು 2 ಕಾಲ ಮೇಲೆ ನಿಂತ್ಕೊಳ್ತು ಅಂದರೆ ಅದಕ್ಕೆ ಟ್ರಸ್ಟ್ ಬಂದಿದೆ, ಅದು ಹರ್ತ್ ಅಂತ ಫೀಲ್ ಮಾಡ್ತಾ ಇದೆ ಅಂತ ಅರ್ಥ. ಕೂಡ ಕ್ಲೋಸ್ ಕಸಿನ್ಸ್. ಇವ್ರನ್ನ ಗೀನಿ ಪಿಗ್ಸ್ ಬಂದು 24/7 ಕಣ್ಣು ಓಪನ್ ಮಾಡಿನೇ ಮಲ್ಕೊಳ್ಳುತ್ತೆ. ಬಟ್ ಅವರು 5 ನಿಮಿಷಕ್ಕೆ ಒಂದ್ಸಲ ಸ್ವಲ್ಪ ನುಡಿಸ್ಕೊತಾರೆ. ಚಳಿ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಆ ತಣ್ಣಕ್ಕಿರೋಂಥ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೋಸ್ಕರ ಈ ಥರ ತುಂಬಾ ಹೆವಿ ಫರ್ ಇರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಹ್ಯಾಪಿ ಮ್ಯಾನ್. ಇಲ್ಲಿ ನಮ್ಮ ಹತ್ರ ಇಲ್ಲಿ ಫ್ರಮ್ ಚಿಲಿ ಡೆಗ್ಯುರಾಟ್ಸ್ ಮೊನ್ನೆ ತಾನೇ ಮರಿಗಳು ಹಾಕಿದ್ದಾರೆ. ಇಲ್ಲಿ 2 ಟೈಪ್ಸ್ ಆಫ್ ಅಡಾಪ್ಟೇಷನ್ಸ್ ಇರುತ್ತೆ, ಲೈಕ್ ಪ್ಯಾಸಿವ್ ಅಂಡ್ ಆಕ್ಟಿವ್ ಅಂತ. ಕ್ಯಾಪ್ಸೂಲ್ ಅವ್ರ ಗರ್ಲ್ ಫ್ರೆಂಡ್, ವೈಫ್. ಗರ್ಲ್ ಫ್ರೆಂಡ್ ಬೇರೆ, ವೈಫ್ ಬೇರೆ. ಸೊ ಗೀನಿ ಪಿಗ್ಸಿಗೆ ಬಂದು ಭಾಳ ಇರೋದಿಲ್ಲ. ಹ್ಯಾಮ್ಸ್ಟರ್ಸ್ಗೆ ಇದು ಪಿಜನ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಅಂತ. ಡಿಫ್ರೆಂಟ್ ಕಂಟ್ರಿಗಳಿಂದ ವೆರೈಟೀಸ್ ಆಫ್ ಪಿಜನ್ನ ಅಲ್ಲಿ ಲೈಕ್ ಕೇಜ್ ಒಳಗೆ ಇಟ್ಟಿದ್ರು, ಜಸ್ಟ್ ಫಾರ್ ಅ ವ್ಯೂ. So we can place in friendship. ಇಬ್ರು ಇಟ್ಕೊಂಡು ಇದು ಇಟಾಲಿಯನ್ ಮೊಡೇನಾ. ಇದು ಚೆನ್ನಾಗಿದೆ ನೋಡಿ. ಇನ್ನು ಇದು ಫ್ರೈಲಿ ಕೊಡಲ್ವ ನಮಗೆ? ಇದು ಆರುತ್ತಲ್ಲ, ಹಾರ್ಕೊಂಡು ಹೋಗ್ಬಿಡುತ್ತೆ. ಕತ್ತು ನೋಡಿ ಇಷ್ಟೇ ಐತೆ ಅದಕ್ಕೆ. ಜರ್ಮನ್ ಸ್ಟಾರಸ್ ಬ್ಯೂಟಿ. ಇದು ಇನ್ನು ಮರಿನಾ? ಇದು ಎಸ್ ಅಲ್ಲ, ಇದು ಮರಿ. ಇದು ಓಹೋ. ಯಾಕಂದ್ರೆ ಇಡೀ ದಿನ ಮನಿಕೊಳ್ಳೋದು ಬಿಟ್ಟು ಬೇರೆ ಏನು ಕೆಲಸ ಮಾಡೋದು, ತಿನ್ನೋದು ಮನಿಕೊಳ್ಳೋದು ಅಷ್ಟೇ ಕೆಲಸ. ಮಿಸ್ಟರ್ ಅಂಡ್ ಮಿಸಸ್ ಕಡಕ್ನಾಥ್. ವಿಷಕಾರಿ ಹಾವುಗಳನ್ನ, ಚೇಳುಗಳನ್ನ ಆರಾಮಾಗಿ ತಿನ್ಕೊಂಡು ಜೀರ್ಣ ಮಾಡ್ಕೋಬೋದು.
ಮತ್ತು ಇದನ್ನು ಅಪಾಯ ಅಂತ ಕಂಡು ಬಂದಾಗ ಅವರು ಬಾಲ್ ಇವೆಲ್ಲ ಬಂದ್ಬಿಟ್ಟು ನಾನ್ ಸೀಸನಲ್ ಎಗ್ಸ್ ಇದ್ರು. ಇದರಿಂದ ಬೇಬಿ ಬರ್ಡ್ ಬರ್ತಿರ್ಲಿಲ್ಲ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ ಡ್ರಿಲ್ ಮಾಡಿ ಕ್ಲೀನ್ ಮಾಡಿ ಇಲ್ಲಿಟ್ಟಿದ್ದೀವಿ ಫಾರ್ ಎಜುಕೇಷನಲ್ ಪರ್ಪಸ್. ಓಕೆ, ಸೊ ಇದು ಒಂದು ಮಸ್ಕೋವಿಡಸ್. ಇದನ್ನ ಹೇಗೆ ಐಡೆಂಟಿಫೈ ಮಾಡ್ಕೋಬಹುದು ಅಂದ್ರೆ ಸ್ವಲ್ಪ ನೋಡೋಕ್ಕೂ ಡಿಫ್ರೆಂಟ್ ಆಗಿದೆ ಅಲ್ವಾ. ಕಣ್ಣ ಹತ್ರ ರೆಡ್ ಕಲರ್ ಪ್ಯಾಚಸ್ ಇದೆ ಅಲ್ವಾ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಎಷ್ಟೇ ಜೋರಾಗಿ ಕಿರ್ಚ್ಕೊಂಡ್ರು ಕೂಡ ಯಾರೋ ಪಿಸು ಮಾತಲ್ಲೇ ಮಾತಾಡ್ತಿದ್ದಾರೆ ಅಂದ್ರೆ ಮಾತ್ರ ಕೇಳಿಸಿ. ಮಲಾಡಕ್ಸ್ ಬಗ್ಗೆ ಏನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಅವರು ವಿಶ್ವದ ಮೂಲೆ ಮೂಲೆಯಲ್ಲೂ ಸಿಗುವಂಥ ಒಂದು ಬಾತುಕೋಳಿ. ಈ ಗಂಡು ಯಾವುದು ಹೆಣ್ಣು ಯಾವುದು ಅಂತ ಹೇಳೋದು ತುಂಬಾ ಈಸಿ. ಯಾವುದು ತುಂಬ ಅಂತಚಂದವಾಗಿರುತ್ತೆ ಅದೆಲ್ಲ ಗಂಡು, ಓಕೆ ಕಾಣೋದೆಲ್ಲ ಓನ್ಲಿ ಇನ್ ಬರ್ಡ್ ಫ್ಯಾಮಿಲಿ. ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಬ್ಲ್ಯಾಕ್ ಸ್ವಾನ್ಸ್ ಫ್ಲಾಟ್ ಆಗಿ ಇಟ್ಕೊಂಡು ಅವ್ರ ಹಿಂಗೆ ಏನಾಗೋದಿಲ್ಲ, ಹಿಂಗೆ ಕೊಡು, ಹಿಂಗೆ ಏನಾಗೋದಿಲ್ಲ. ಎಸ್ ಸೇಕಿ ಚೆನ್ನಾಗಿ ಪೋಸ್ ಕೊಡು. ಗಿವ್ ಗುಡ್ ಪೋಸ್, ದೇ ವಿಲ್ ಮೇಕ್ ಯು ಫೇಮಸ್ ಆನ್ ಇನ್ಸ್ಟಾಗ್ರಾಮ್ ಟುಮಾರೋ. ಗಿವ್ ಓಯ್ ಚೆನ್ನಾಗಿ. ಅವ್ರು ಬರೋದು ಅಮೇರಿಕಾದಿಂದ, ನಾರ್ತ್ ಅಮೇರಿಕಾ. ಮತ್ತೆ ಅವ್ರು ಏನಾದ್ರು ಹೆಣ್ಣಿನ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದಾಗ ರೆಕ್ಕೆಲ್ಲ ಬಿಚ್ಚಿ ಡ್ಯಾನ್ಸ್ ಆಡ್ತಾರೆ. ಸೊ ಇವಾಗಲೂ ಕೂಡ ಅವನು ಹೆಣ್ಣಿನ ಇಂಪ್ರೆಸ್ ಮಾಡ್ತಾನೆ. ಅವನು ಯಾರು ಹೆದರಿಸಿ ಓಡಿಸ್ಬೇಕು ಅಂತಂದರೆ ಅವ್ನು ಅವಾಗಲೂ ಕೂಡ ರೆಕ್ಕೆ ಬಿಚ್ತಾನೆ, ಬಟ್ ಡ್ಯಾನ್ಸ್ ಆಡಲ್ಲ. ಅವನಿಗೆ ರೆಡ್ ಕಲರ್ ಸ್ಕಿನ್ ಇದೆ ಅಲ್ವಾ ತಲೆ ಹತ್ರ, ಅದು ಬಂದ್ಬಿಟ್ಟು ವೈಟ್ ಕಲರ್ ಸ್ಕಿನ್ ಆಗೋಗುತ್ತೆ. ಓಕೆ, ಅವ್ನು ಏನಾದ್ರು ಇಂಪ್ರೆಸ್ ಮಾಡಬೇಕು ಅಂತಂದಾಗ ಮಾತಾಡೋದು ರೆಡ್ ಕಲರ್ ಇರುತ್ತೆ. ಇವರು ತುಂಬ ಎತ್ತರವಾಗಿ ಬೆಳೆಯುವಂಥ ಒಂದು ಮೇಕೆ. ನಿಮಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಬೇಕಂದ್ರೆ ಇಲ್ಲಿದೆ. ತಿರ್ಗಾ ಜಿಪ್ ಲೈನಿಂಗ್ ಎಲ್ಲ ಇದೆ. ಎಸ್, ಫುಲ್ ಓಕೆ, ಒನ್ ಆಫ್ ದ ಟಾಲೆಸ್ಟ್ ಬರ್ಡ್. ಓಕೆ, ಸೊ ಇದನ್ನು ಅದು ಹೋಗೋಕ್ಕೆ ಮುಂಚೆ ನಾವು ಫೀಡ್ ಮಾಡ್ಕೊಳ್ಳೋಣ. ಈ ಫೀಡಿಂಗ್ ಸ್ಟೇಷನ್ಸಿಂದಾನೇ ಫೀಡ್ ಮಾಡಬೇಕು. ಓಕೆ, ಸೊ ಓಹ್ ಮೈ ಗಾಡ್, ತುಂಬಾ ಫಾಸ್ಟೆಸ್ಟ್ ರನ್ನಿಂಗ್ ಬರ್ಡ್. ಎಷ್ಟು ಫಾಸ್ಟಾಗಿ ಓಡ್ಬೋದು ಅಂದರೆ 75 to 80 km/h ಸ್ಪೀಡಲ್ಲಿ ಓಡ್ಬೋದು. ಮೇಲಿಂದ ಎಸ್, ಅದು ತುಂಬಾ ಸಿಂಪಲ್ ಮ್ಯಾನ್. ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್. ಸೊ ಆಸ್ಟ್ರೇಲಿಯಾ ಅಂತ ಒಂದು ಗಂಟೆಗೆ ನ್ಯಾಷನಲ್ ಬರ್ಡ್ ಬಂದ್ಬಿಟ್ಟು ಇಮು. ಲೈಟ್ ಡೌನ್ ಆಗ್ತಾನೆ ಇರಲಿ, ಅದಾದಮೇಲೆ ನಿಧಾನಕ್ಕೆ ಅದು ಬೆನ್ನ ಹತ್ರ ಹೋಗ್ಬೋದು, ಸಂತ ಹತ್ರ ಹೋಗ್ಬೋದು, ಆ್ಯಂಡ್ ಒಳ್ಳೆ ಫೋಟೋಸ್ ತಕ್ಕೋಬೋದು. ಇವರಿಬ್ಬರ ಮಧ್ಯ ಡೈಲಿ ಫೈಟ್. ಯಾಕಂದರೆ ಸೇಮ್ ಆಸ್ಟ್ರಿಚ್ ಥರ ಇಲ್ಲೂ ಕೂಡ ಎಲ್ಲ ಫೀಮೇಲ್ಸ್ ಇರೋಂಥದ್ದು ಇವನಿಗೊಬ್ಬನಿಗೆ. ಬಟ್ ಅವನಿಗೂ ಕೂಡ ನನಗೆ ಫೀಮೇಲ್ ಬೇಕು ಅಂತ ಡೈಲಿ ಜಗಳ ಆಡ್ತಾ ಇರ್ತಾರೆ. ಎಷ್ಟೊಂದು ಜನರಿಗೆ ನಾವೆಲ್ಲ ಹೆಸರು ನೋಡಕ್ಕೆ ಕುದುರೆ ತರ ಕಾಣ್ತಿದೆ. ಕುದುರೆ ಅಲ್ಲ, ಕುದುರೆ ಅಲ್ಲ. ಸೊ ಎನಿ ಗೆಸ್ ಇದು ಯಾವ ಪ್ರಾಣಿ ಆಗಿರ್ಬೋದು? ಹಾರ್ಸ್ ತರ ಕಾಣ್ತಿದೆ ಸರ್. ಯೂನಿಕಾರ್ನ್ ಒಂದು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇರುತ್ತೆ. ಸೊ ನೀವೇನಾದ್ರು ಕುದುರೆ ಓಡಿಸೋದನ್ನ ನಾವು ಕಲ್ತ್ಕೋಬೇಕು ಅಂತಂದ್ರೆ ಅವ್ರು ನಿಮಗೆ ಕುದುರೆ ಕೊಡೋದಿಲ್ಲ. ಫಸ್ಟ್ ಅವ್ರು ನಿಮ್ಗೆ ಕೊಡೋದು ಪೋನಿನ. ಓಕೆ, ಮತ್ತೆ ಕೇದಾರ್ನಾಥ್ ಯಾತ್ರೆಗಳಲ್ಲೆಲ್ಲ ನೀವು ನೋಡ್ತಿರ್ತೀರಲ್ವಾ, ಅದು ಪೋನಿ, ಅದು ಕುದುರೆಗಳಲ್ಲ, ಅದೆಲ್ಲ ಪೋನಿ. ಇದು ಕೃಷ್ಣಗಿರಿ ಡ್ರಾರ್ಫ್ ಡಾಂಕೀಸ್. ಈ ಕೃಷ್ಣಗಿರಿ ಬರೋದು ತಮಿಳ್ನಾಡು, ಇಂಡಿಯಾದಿಂದ. ಸೊ ತಮಿಳ್ನಾಡು ಕರ್ನಾಟಕ ಕಲ್ ಜಾಗದಲ್ಲಿ ಮೂಳೆಗಳಿದ್ದಾವೆ. ಆ ಮೂಳೆಗಳು ಎಷ್ಟು ಸ್ಟ್ರಾಂಗ್ ಮತ್ತು ಶಾರ್ಪ್ ಅಂದರೆ ಒಂದು ಟಾರ್ಟಾಯ್ಸ್ ಶೆಲ್ನ ಕೂಡ ಕ್ರ್ಯಾಕ್ ಮಾಡ್ಬೋದು ಮುಚ್ಚಿದ್ರೆ. ಮತ್ತು ಎಲ್ಲ ಜಾಪನೀಸ್ ಮತ್ತು ಕೊರಿಯನ್ ಮೈಥಾಲಜಿಯಲ್ಲಿ ತುಂಬಾ ಒಳ್ಳೆ ಸೈನ್ ಅಂತ ಹೇಳ್ತಾರೆ. ಇರೋಂಥ ಪ್ರಾಣಿ ಯಾರಂತ ಗೆಸ್ ಮಾಡ್ಬೋದಾ? ಇಲ್ಲ, ಇದು ಟಾರ್ಟಾಯ್ಸು ಅಲ್ಲ, ಇದು ಟರ್ಟಲು ಅಲ್ಲ.
ಮೀರ್ ಕ್ಯಾಟ್ಸ್ ಬಂದ್ಬಿಟ್ಟು ಸ್ಮಾಲ್ ಮಂಗೂಸ್ ಫ್ಯಾಮಿಲಿ. ಮಂಗೂಸಿಗಳಲ್ಲಿ ತುಂಬ ಚಿಕ್ಕದಾಗಿರೋಂಥ ಒಂದು ಮಂಗೂಸಿ. ಮತ್ತು ಇವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ದೇ ಆರ್ ಇಮ್ಯೂನ್ ಟು ವೆನಮ್. ವಿಷಕಾರಿ ಹಾವುಗಳನ್ನ ಚೇಳುಗಳನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಇವರಿಗಿರುತ್ತೆ. ಇದು ಬಂದ್ಬಿಟ್ಟು ಪ್ರೇರಿ ಡಾಗ್ಸ್ ಅಂತ ಹೇಳ್ತಾರೆ. ಸದ್ ಮಾಡಿದ ತಕ್ಷಣ ರೋಡ್ ಹೋಗಿ ಹಚ್ಕೊಳ್ಳೋದು, ಇಲ್ಲ ಏನಾರು ಒಂದು ಬೇರೆ ಕಿರಿಕ್ ಕೆಲಸ ಮಾಡ್ತಾ ಇರೋದು. ಮುಂಚೆ ತುಂಬಾ ಹಳೆ ಕಾಲದಲ್ಲಿ ರಾಜ ಮಹಾರಾಜರು ಇವನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ಕೊತಿದ್ರು. ಓಕೆ, ಹಾಗೆ ಬೆಡ್ರೂಮ್ ಅಲ್ಲದೇ ಅವರಿಗೆ ಬ್ಲ್ಯಾಂಕೆಟ್ ಕೂಡ ಬೇಕು. ಆ ಬ್ಲ್ಯಾಂಕೆಟ್ ಯಾರು ತೊಳೆದಿಲ್ಲ ಅಂದರೆ ಬೆಳಗ್ಗೆ ಊಟ ಕೊಡೋಕ್ಕೆ ಕೇರ್ ಟೇಕರ್ ಬರ್ತಾರಲ್ವ, ಅವ್ರ ಮಕ್ಕಳ ಮೇಲೆ ಬ್ಲ್ಯಾಂಕೆಟ್ ಎಸಿತಾರೆ. ಎಸ್, ಅವ್ರಿಗೆ ನಮ್ಮೆಲ್ಲ ಮಾಡ್ತಾರೆ. ಓಕೆ, ಸೊ ಅಮೆರಿಕದಲ್ಲಿ ಎಲ್ಲರೂ ರಕೂನ್ ಕಂಡು ಬಂದರೆ ಸಾಕು, ಅವ್ರನ್ನ ಓಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಹೇಗೆ ನಾವು ಮಂಗಗಳು ಬಂದಿರೋಷ್ಟು ನಮ್ಗೆ ತಡ್ಕೊಳಕ್ಕಾಗಲ್ವೋ, ಅದೇ ಥರ ಅಮೆರಿಕದಲ್ಲಿ ರಕೂನ್ ಬಾತುಕೋಳಿಗಳು ಏನು ತಕ್ಕೊಂಡು ಮಾಡಿಫೈ ಮಾಡಿರುವಂಥ ಬಾತುಕೋಳಿಗಳಿವೆ. ಮತ್ತು ಇವನ್ನ ಕೈಯುಗ ಅಂತ ಒಂದು ಜಾಗದಲ್ಲಿ ಬ್ರೀಡ್ ಅಥವಾ ಮಾಡಿಫೈ ಮಾಡಿರೋದ್ರಿಂದ ಇವನ್ನ ಕೈಯುಗ ಡಕ್ಸ್ ಅಂತ ಹೇಳ್ತಾರೆ. ಸೊ ಅವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಅವ್ರಿಗೆ ನೀರಲ್ಲಿ ಇರೋದು ತುಂಬಾ ಇಷ್ಟ. ಓಕೆ, ಸೊ ನೀವು ದಿನದಲ್ಲಿ ಅವ್ರಿಗೆ ಬರೀ 4 ಗಂಟೆ ಎದೊಳ್ಬೇಕು, ಸ್ನಾನ ಮಾಡಬೇಕು, ಊಟ ಮಾಡಬೇಕು. ಇದೇ 4 ಕೆಲಸನ ಇಡೀ ದಿನ ರಿಪೀಟ್ ಮಾಡ್ತಾರೆ. ಬಂದ್ಬಿಟ್ಟು ರೆಪ್ಟೈಲ್ಸ್ಗಳಿಗೆ ಮನೆ ಆಗಿರೋಂಥ ಒಂದು ಜಾಗ. ಲಿಸರ್ಡ್ ಫ್ಯಾಮಿಲಿ. ಇದನ್ನು ಬಂದ್ಬಿಟ್ಟು ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಹೇಳ್ತಾರೆ. ಓಕೆ, ಸೊ ಬಿಯರ್ಡೆಡ್ ಡ್ರ್ಯಾಗನ್ ಯಾಕೆ ಹೇಳ್ತಾರೆ ಅಂದರೆ ಈ ಥರ ಇವ್ರಿಗೆ ಸೂಡೋ ಸ್ಪೈಕ್ಸ್ ಇರುತ್ತೆ. ಅದು ನೋಡೋಕೆ ಗಡ್ಡ ಥರ ಕಾಣ್ತಿರುತ್ತೆ. ಬರ್ಡ್ಸ್ ಆಫ್ ಫೌಂಡೇಶನ್ ಬಂದು ನಿಮಗೆ ಲೈಕ್ ಮಕ್ಳಿಗೆ ಎಜುಕೇಷನ್ ಪರ್ಪಸಲ್ಲಿ ಯೂಸ್ ಆಗುತ್ತೆ. ಪ್ಲಸ್ ನಿಮಗೆ ಅಡಾಪ್ಷನ್ ಕೂಡ ಅವೈಲೇಬಲ್ ಇದೆ. ಲೈಕ್ ನಿಮಗೆ ಪ್ರಾಣಿಗಳನ್ನೆಲ್ಲ ಹೆಂಗೆ ಕೇರ್ ಮಾಡಬೇಕು, ಮತ್ತು ಅದು ಫೀಡಿಂಗ್ ಹೆಂಗಿರುತ್ತೆ, ಮತ್ತು ನಿಮ್ಮ ಮಕ್ಳಿಗೆ ಅವೇರ್ನೆಸ್ ಸಿಗುತ್ತೆ. ಲೈಕ್ ಸ್ನೇಕ್ ಬೈಟ್ಸಿಂದ ಹಿಂಗೆ ಪಾರ್ ಮಾಡೋದು, ಅದೆಲ್ಲ ಅವೇರ್ನೆಸ್ ಕೊಡ್ತಾರೆ ನಿಮಗೆ. ಮತ್ತು ಅಡಾಪ್ಷನಲ್ಲೂ ಅಷ್ಟೇ ನಿಮಗೆ ಲೈಕ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಅಂತ 2 ಥರ ಅಡಾಪ್ಷನ್ ಇರುತ್ತೆ. ಆ್ಯಕ್ಟಿವಲ್ಲಿ ನಿಮಗೆ ಲೈಕ್ ಮನೆಗೆ ಪ್ರಾಣಿಗಳನ್ನ ಕೊಡ್ತಾರೆ ಅವರೇ, ಲೈಕ್ ನೀವೇ ಸಾಕೋ ಥರ. ಪ್ಯಾಸಿವ್ ಅಂದರೆ ನಿಮಗೆ ಲೈಕ್ ದೊಡ್ಡ ಪ್ರಾಣಿ ಇರುತ್ತೆ, ಲೈಕ್ ಆಸ್ಟ್ರಿಚ್ ಆಗಿರ್ಬೋದು, ಇಲ್ಲ ಇನ್ನೊಂದು ಚೂರು ಈಮೋ ಆಗಿರ್ಬೋದು. ಆ ಥರ ಪ್ರಾಣಿಗಳು ಮನೇಲಿ ಸಾಕೋಕ್ಕಾಗೋದಿಲ್ಲ ಅಂತ ಲೈಕ್ ಅವರು ಪ್ಯಾಸಿವ್ ಟೈಪ್ ಮಾಡಿದ್ದಾರೆ. ಲೈಕ್ ನೀವೇ ಒಂದು ಅಮೌಂಟ್ ಅಂತ ಮಂತ್ಲಿ ಇಷ್ಟು ಅಂತ ಪೇ ಮಾಡಿದ್ರೆ ಅವರೇ ಲೈಕ್ ಪ್ರಾಣಿಗಳಿಗೆ ಫುಡ್ ಆಗಿರ್ಬೋದು, ಇಲ್ಲಾಂದರೆ ಹಾಸ್ಪಿಟಲು ಯಾವುದಾದ್ರು ಮೆಡಿಕಲ್ದು ಎಲ್ಲ ಅವರೇ ನೋಡ್ಕೊತಾರೆ. ಪ್ಲಸ್ ನಿಮಗೆ ಪ್ರಾಣಿಗಳನ್ನ ನೋಡಬೇಕು ಅಂದರೆ ಯಾವಾಗ ಬೇಕಾದರೂ ನೀವು ಬಂದು ವಿಸಿಟ್ ಮಾಡ್ಬೋದು. ಲೈಕ್ ಯಾವುದೇ ಥರ ಫೀಸಸ್ ಇರೋದಿಲ್ಲ. ಲೈಕ್ ಯಾರು ಅಡಾಪ್ಷನ್ ಮಾಡಿರ್ತಾರೋ ಅವ್ರಿಗೆ. ಫೋಟೋ
ಇಲ್ಲಿ ಮಾಡಿ వెనకాల అద్దా ఇది ತಿರುಗಿ ಈ ಸೈಡ್ ಇದು ತಿರುಗಿ ಹಿಂಗೆ ಮಾಡು ಇದು ಮಾಡು ಆ ಕಡೆ ಹೋಗು ಸ್ವಲ್ಪ ಬಿಸಿಲು ಆ ಕಡೆ ಬಾ ಬಂದ ಇಲ್ಲಿ ಬಾ ಹಲೋ 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 ವಿಡಿಯೋ ಬರುತ್ತೆ ಹಲೋ ಬರ್ಡ್ಸ್ ಆಫ್ ಪ್ಯಾರಡೈಸ್ ಹೇಗೆ ಅಂತಂದರೆ ನಿಮಗೆ ಡೇ ಔಟಿಗೆ ಹೋಗಬೇಕು ಎಲ್ಲಾದರೂ ಆದರೂ ಅದು ಇನ್ಫಾರ್ಮೇಟಿವ್ ಆಗಿರಬೇಕು ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಒಂದು ಡೇ ಔಟಿಂಗ್ ಹೋಗ್ಬೋದು. ಇಲ್ಲಿ 1 ಡೇ ಸ್ಟೇ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡು ಹೋಯ್ತು ಅಂದರೆ ಅವರಿಗೆ ಒಂದು ಎಜುಕೇಷನ್ ರೀತಿಯಾಗಿ ಎಜುಕೇಟ್ ಮಾಡ್ಬೋದು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಮತ್ತು ನಿಮಗೆ ATV ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಪ್ಲಸ್ ನಿಮ್ಗೆ ಇಲ್ಲೂ ನೋಡ್ಬೋದು, ಇದೊಂದು ಆ್ಯಕ್ಟಿವಿಟಿ ಇದೆ, ಬರ್ಮಾ ಬ್ರಿಡ್ಜ್ ಅಂತ.